ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಆ್ಯಂಡ್ ನನ್ನ ಲಾಸ್ಟ್ ವಿಡಿಯೋ ಚೆಕ್ ಮಾಡಿ ನೋಡಿರೋರಿಗೆ ಗೊತ್ತಿರುತ್ತೆ, ನಾವು ಬಂದಿರೋದು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮ್ಮ ಮಗಳಿಗೆ ಮುಡಿ ಕೊಡೋ ಕಾರ್ಯಕ್ರಮ ಇದೆ, ಅದ್ರ ಜೊತೆಗೆ ತುಲಾಭಾರನೂ ಇದೆ ಅಂತ. ಅದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಆ್ಯಂಡ್ ನನ್ನ ವಿಡಿಯೋಸ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳುವುದು. ಆ್ಯಂಡ್ ನಾವು ಧರ್ಮಸ್ಥಳಕ್ಕೆ ಬರ್ತಿದ್ದಾಗೇ ಟೈಮ್ ಅರೌಂಡ್ ಒಂದು 12 ಗಂಟೆ ಆಗಿತ್ತು. ಅದಕ್ಕೇ ಬರ್ತಿದ್ದಾಗೇ ಫಸ್ಟ್ ಹೋಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಮುಡಿ ಎಲ್ಲಿ ಕೊಡ್ತಾರೆ ಅಂತ ವಿಚಾರಿಸ್ಕೊಂಡು ಅಲ್ಲಿ ಬಂದು ಟಿಕೆಟ್ನೆಲ್ಲ ತೊಗೊಂಡು ನಾವು ಫಸ್ಟ್ ಬಂದಿದ್ದೆ ಏನು ಮುಡಿ ಕೊಟ್ಟು ಆಮೇಲೆ ಬೇರೆ ಏನು ಕೆಲಸಗಳೆಲ್ಲ ಇರ್ತವೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ. ಆ್ಯಂಡ್ ಮುಡಿ ಕೊಡೋ ಅಂಥದ್ದು ಇದ್ದಿದ್ದು ನನ್ನ ಮಗಳಿಗೆ ಮಾತ್ರ, ಹರಕೆ ಇದ್ದಿದ್ದು ಮಗಳದ್ದು ಮಾತ್ರ. ಬಟ್ ಆದರೆ ಮಗಳು ಒಬ್ಬಳೇ ಮಾಡಿಸ್ಕೊಂಡ್ರೆ ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ನನ್ನ ಮಗಳ ಜೊತೇಲಿ ನಮ್ಮ ಯಜಮಾನರು ನನ್ನ ತಮ್ಮನ್ನು ಮುಡಿ ಕೊಟ್ಟಿದ್ದಾಯಿತು. ಆ್ಯಂಡ್ ನನಗೆ ದೇವಸ್ಥಾನಕ್ಕೆ ಹೊರಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗಿಂದ ನನ್ನ ತಲೆಯಲ್ಲಿ ಇದ್ದಿದ್ದು ಅಂದರೆ ನನ್ನ ಮಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಅವರು ಎಷ್ಟು ಕಿರ್ಚಾಡ್ತಾರೆ, ನಾವು ಎಷ್ಟು ಫೋರ್ಸಾಗಿ ಅವ್ರಿಗೆ ಮುಡಿ ಕೊಡಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಒಂದಷ್ಟು ಕ್ವಶನ್ಸ್ ಥರ ಉಳ್ಕೊಂಡಿದ್ದು. ಬಟ್ ಆದರೆ ನನ್ನ ಮಗಳು ಅದನ್ನೆಲ್ಲ ಡೆಡ್ ಅಪೋಸಿಟ್ ಮಾಡಿಬಿಟ್ರು. ಈ ಸತಿ ತುಂಬ ಸೈಲೆಂಟಾಗಿ ಕಾಮಾಗಿ ದೇವ್ರಿಗೆ ಮುಡಿ ಕೊಟ್ಟರು. ನನಗೆ ಮನ್ಸಿಗೆ ತುಂಬ ಖುಷಿ ಆಯಿತು. ಏನಕ್ಕೆ ಇದು ಎಲ್ಲರೂ ಕಾಮನ್ ಅಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಆದರೆ ನನ್ನ ಮಗಳು ಫಸ್ಟ್ನೇ ಸತಿ 2ನೇ ಸತಿ ಮುಡಿ ಕೊಟ್ಟಾಗ ಇಷ್ಟೊಂದು ಕಾಮಾಗಿ ಕೊಟ್ಟಿರಲಿಲ್ಲ. ಫಸ್ಟ್ನೇ ಸತಿ 2ನೇ ಸತಿ ಅಂದರೆ ಅವ್ರಿಗೇನು ಗೊತ್ತಿರೋದಿಲ್ಲ. ಬಟ್ ಆದರೆ ಇವಾಗ ಒಂದಷ್ಟು ಬುದ್ಧಿ ಬಂದಿರುತ್ತೆ, ನಾವು ಮಾಮಿ ಕೊಡ್ತಾ ಇದ್ದೀವಿ ಅಂದರೆ ಅವ್ರಿಗೊಂಚೂರು ಅರ್ಥ ಆಗುತ್ತೆ ಅನ್ನೋ ಕಾರಣದಿಂದ ಅವ್ರು ಸೈಲೆಂಟಾಗಿ ಕೂತಿದ್ದಾರೆ. ನನಗೂ ಗೊತ್ತು. ಬಟ್ ಆದರೆ ಹೊಸಬ್ರನ್ನ ನೋಡಿದಾಗ ಅವ್ರು ಬಂದು ನಮ್ಮ ತಲೆ ಮುಟ್ತಾ ಇದ್ದಾರೆ ಅಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನನ್ನ ಮಗಳು ಅನ್ನೋದೊಂದು ಇತ್ತು. ಬಟ್ ಆದರೆ ಆ ಥರ ಎಲ್ಲ ಏನು ಮಾಡಲಿಲ್ಲ, ಆರಾಮಾಗಿದ್ದರು. ಆ್ಯಂಡ್ ಅವ್ರಿಗೆ ಮುಡಿ ತೆಗೆಸ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರು ನನ್ನ ತಮ್ಮಂದು ಮುಗಿಸ್ಕೊಂಡು ಬೇಗನೆ. ಆ್ಯಂಡ್ ಅಲ್ಲಿಂದ ನಾವು ಸೀದಾ ಬಂದಿದ್ದೇನೆ ಕಾರ್ ತೊಗೊಂಡು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ. ಇನ್ಕಂದರೆ ನಾವಿನ್ನೂ ರೂಮ್ ಏನೂ ಮಾಡಿರಲಿಲ್ಲ. ಬಟ್ ಆದರೆ ಇಲ್ಲಿ ಬಂದು ನದಿಲಿ ಸ್ನಾನ ಮಾಡಿದಾಗ ಎಲ್ಲರಿಗೂ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಇಲ್ಲಿಗೆ ಬಂದ್ವಾ, ನನ್ನ ಮಗಳಿಗೆ ನೀರು ಅಂದರೆ ಭಯ. ಆ್ಯಂಡ್ ನಾವು ಇದುವರೆಗೂ ಎಲ್ಲೂ ನೀರಲ್ಲಿ ಕರ್ಕೊಂಡೋಗಿ ಆಡಿಸಿಲ್ಲ ಈ ಥರ ಎಲ್ಲ. ಅದಕ್ಕೋಸ್ಕರ ಅವ್ರಿಗೆ ತುಂಬ ಭಯ ಆಗ್ತಾಯಿತ್ತು. ಬಟ್ ಆದರೆ ಅವರಪ್ಪ ಒಂದಷ್ಟು ಆಟ ಆಡಿಸಿದ್ರು, ಆವಾಗ ಒಂದು ಸ್ವಲ್ಪ ಸಮಾಧಾನ ಆದರು. ಆ್ಯಂಡ್ ಅವರೆಲ್ಲ ಸ್ನಾನ ಮಾಡೋವ್ರಿಗೂ ನಾವು ಅಲ್ಲೇ ದಡದಲ್ಲೇ ಕುತ್ಕೊಂಡು ಅವ್ರಿಗೆ ಸೋಪು, ಶಾಂಪೂ, ಬಟ್ಟೆ ಎಲ್ಲ ಸಪ್ಲೈ ಮಾಡೋದು ನಮ್ಮ ಕೆಲಸ ಆಗಿತ್ತು. ಆ್ಯಂಡ್ ಅವ್ರು ಬಂದಾದಮೇಲೆ ಅವ್ರು ನಿಂತಿದ್ರು, ನಾವು ಹಾಗೆ ಹೋಗಿ ಒಂದು ಸ್ವಲ್ಪ ಇನ್ನೇನು ಮನೇಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದಿರ್ತೀವಲ್ಲ. ಬಟ್ ಆದರೆ ಇಲ್ಲೂ ಒಂದು ಸ್ವಲ್ಪ ಹಾಗೆ ಮುಳುಗಿದ್ರೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಗಿ ಮುಳುಗು ಎದ್ದು. ಆ್ಯಂಡ್ ಧರ್ಮಸ್ಥಳಕ್ಕೆ ಆಲ್ಮೋಸ್ಟ್ ಹೋಗಿರೋರಿಗೆ ಗೊತ್ತಿರುತ್ತೆ, ಅಲ್ಲಿ ನದಿಲಿ ಸ್ನಾನ ಮಾಡಾದ್ಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಯಾವ ರೀತಿಯಾಗಿದೆ ಫೆಸಿಲಿಟಿ ಅನ್ನೋದು. ಆ್ಯಂಡ್ ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ಬಿಟ್ಟು ನಾವು ಫೋನನ್ನೇ ಮಿರರ್ ಥರ ಯೂಸ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಏನಕ್ಕಂದರೆ ಮಿರರ್ನ ಮರ್ತು ಬಂದಿದ್ದೀನಿ, ಅದಕ್ಕೋಸ್ಕರ. ನಾಟ್ ಬ್ಯಾಡ್, ಫೋನ್ ನೋಡ್ಕೊಂಡು ರೆಡಿ ಆದರೂ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ನನ್ನ ಮೇಲೆ ನನಗೆ ಖುಷಿ ಆಗ್ತಾಯಿದ್ದೆ. ಆ್ಯಂಡ್ ನನ್ನ ಸೊಂಟದಲ್ಲಿ ಮುಂಚೆ ಇಟ್ಕೊಂಡು ಸ್ಟಿಕ್ಕರ್ ಅಂಟ್ಕೊಂಡಿತ್ತು ಅಂತ ನಮ್ಮಮ್ಮ ತೆಗಿತಾಯಿದ್ರು. ಆ್ಯಂಡ್ ಇದು ಬಂದು ನನ್ನ ಔಟ್ಫಿಟ್ ಆಗಿರುತ್ತೆ. ಆ್ಯಂಡ್ ಎಲ್ಲರೂ ಬೇಗ ರೆಡಿಯಾಗಿ ಮತ್ತೆ ನಾವು ಬಂದಿದ್ದು ಧರ್ಮಸ್ಥಳಕ್ಕೆ. ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಳ್ಳೋಣ. ಆ್ಯಂಡ್ ಇನ್ನು ತುಲಾಭಾರ ಬೇರೆ ಕೊಡಬೇಕಾಗಿದೆ. ಆ್ಯಂಡ್ ಟೈಮ್ ಆಗೋದ್ರೆ ಸುಮ್ಮನೆ ಯಾವ ರೀತಿ ಏನು ಹೇಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ನೋ ಐಡಿಯಾ ಇಂದ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ಬಂದು ಕಾರ್ ಪಾರ್ಕ್ನ ಮಾಡಿ ಓಕೆ, ಒಂದು ಧೈರ್ಯದಲ್ಲಿ ಸ್ಲಿಪ್ಪರ್ನೆಲ್ಲ ಕಾರಲ್ಲೇ ಬಿಟ್ಟು ನೆಟ್ಕೊಂಡು ಹೋಗೋಣ, ನಾನು ನಮ್ಮ ಯಜಮಾನ್ರು ಹೋಗಿ ತಿಳ್ಕೊಳೋಣ ಫಸ್ಟು ಅಂದ್ಬಿಟ್ಟು ಹೊಲ್ಟೋ. ಬಟ್ ಅಲ್ಲಿಂದ ಹೊಲ್ಟಿ ಒಂದು ಸೆಕೆಂಡ್ ಆಗ್ತಿದ್ದಾಗೇ ಗೊತ್ತಾಯಿತು ನಾವು ನೆಲದ ಮೇಲೆ ನೆಟ್ಕೊಂಡು ಹೋಗ್ತಾ ಇಲ್ಲ, ಕೆಂಡದ ಮೇಲೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು. ಏನಕ್ಕಂದರೆ ಅಲ್ಲಿ ಅಷ್ಟು ಸುಡ್ತಾ ಇತ್ತು ಕಾಲು. ಆ್ಯಂಡ್ ಅಲ್ಲಿ ಹೋಗ್ತಿದ್ದಾಗೇ ನಮಗೆ ಗೊತ್ತಾಗಿದ್ದು ಒಂದು ಪಾಯಿಂಟ್ ಏನು ಅಂತಂದರೆ, ತುಲಾಭಾರ ಇವತ್ತು ಮಾಡೋ ಟೈಮ್ ಆಲ್ರೆಡಿ ಮುಗ್ದೋಗಿದೆ. ಬೆಳಗ್ಗೆ 8 ಗಂಟೆಗೆ ಒಂದು ಟ್ರಿಪ್ ಮಾಡ್ತಾರೆ ಆ್ಯಂಡ್ ಮಧ್ಯಾಹ್ನ 1 ಗಂಟೆಗೆ 2ನೇ ಟ್ರಿಪ್ ಮಾಡ್ತಾರೆ. ತುಲಾಭಾರ ಡೈಲಿ 2 ಟ್ರಿಪ್ ಇರುತ್ತೆ. ಬಟ್ ಆದರೆ ನಾವು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಇವತ್ತಿಲ್ಲ, ನೀವು ನಾಳೆ ಬೆಳಗ್ಗೆ ಬನ್ನಿ 8 ಗಂಟೆಗೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ನಾವಿನ್ನೇನು ಮಾಡೋದಕ್ಕಾಗಲ್ಲ, ನನ್ನ ತಮ್ಮಗೂ ಫೋನ್ ಮಾಡಿ ಕರೆಸ್ಕೊಂಡು ಹೋಗಿ ಶ್ರೀ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು. ಹೇಗಿದ್ರು ಇನ್ನೂ ನಮ್ಮದು 3 ದಿನ ಪ್ಲ್ಯಾನಿಂಗ್ ಇದೆಯಲ್ವಾ. ಓಕೆ, ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ, ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಬಂದು ಹೊಟ್ಟೆ ಬೇರೆ ಕೇಳುತ್ತಾ
ಕವ 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 ಅಂತ ಇತ್ತು. ಏನ್ಕೆಂತೀರಾ, ಬೆಳಿಗ್ಗೆ ಬರ್ತದೆ, ನೀವು ನೋಡಿರೋದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಕಲೇಶ್ಪುರದ ಹತ್ರ ನಾವು ತಿಂಡಿ ತಿನ್ಕೊಂಡು ಬಂದಿದ್ದು. ಅದಕ್ಕೋಸ್ಕರ ಬರ್ತಿದ್ದಾಗೇ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಹೋಗಿ ಫಸ್ಟು ಪ್ರಸಾದ ಮುಗಿಸ್ಕೊಂಡು, ಏನೇ ಮಿಸ್ ಮಾಡಿದ್ರು ಧರ್ಮಸ್ಥಳಕ್ಕೆ ಹೋದಾಗ ಆ ಅನ್ನ ಪ್ರಸಾದನ ಮಿಸ್ ಮಾಡೋದಕ್ಕೆ ಆಗೋದಿಲ್ಲ. ಶ್ರೀ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ನಮಗೂ ಹೊಟ್ಟೆ ತುಂಬ ಊಟ ಸಿಕ್ತು. ಆ್ಯಂಡ್ ಅಲ್ಲಿಂದ ಇನ್ನೇನು ರೂಮ್ ಈಗಲೇ ಮಾಡೋದು ಬೇಡ, ಸಂಜೆ ಮೇಲೆ ಮಾಡ್ಕೊಂಡ್ರಾಗುತ್ತೆ, ಇನ್ನೂ ಓಡಾಡೋ ಅಂಥ ಪ್ಲೇಸಸ್ ಇದ್ದಾವೆ ಅಂದ್ಬಿಟ್ಟು ಮತ್ತೆ ಕಾರ್ ಎತ್ಕೊಂಡು ರೆಡಿಯಾಗಿ ನಾವು ಬಂದಿದ್ದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಅತಿ ದೊಡ್ಡ ರಾಮನ ದೇವಸ್ಥಾನಕ್ಕೆ. ನಾವು ಧರ್ಮಸ್ಥಳಕ್ಕೆ ಬಂದಾದಮೇಲೆ ಇನ್ನು 2 ಕಿಲೋಮೀಟ್ರ್ 3 ಕಿಲೋಮೀಟ್ರಲ್ಲಿ ಸಿಗೋವಂಥ ಶ್ರೀ ರಾಮ ಮಂದಿರ ಇದು. ಇಲ್ಲಿಗೆ ಹೋಗ್ತಿದ್ದಾಗೇ ಹೇಗಿರುತ್ತೆ ಅಂದರೆ ವೈಬು, ಆ ಪಾಸಿಟಿವ್ ಫೀಲಿಂಗು. ನಾವು ಏನೇ ಯೋಗ ಮಾಡಿ ಮನೇಲಿದ್ದು ನಾವು ಎಷ್ಟೇ ಶಾಂತಿಯನ್ನು ನಾವು ಕಾಪಾಡಿಕೊಂಡ್ರು ಇಲ್ಲಿಗೆ ಹೋದಾಗ ಸಿಗೋದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಾಗೇ ಪ್ರಸಾದ್ ಕೌಂಟರ್ಗೆ ಹೋಗಿ ಪ್ರಸಾದಕ್ಕೆ ಸ್ಲಿಪ್ ಬರೆಸ್ಕೊಂಡು ಫಸ್ಟ್ ಮೇಲ್ಗಡೆ ಮೆಟ್ಲು ಎತ್ಕೊಂಡು ಹೋಗಬೇಕು. ಫಸ್ಟ್ ಮೇಲ್ಗಡೆ ಎಂಟ್ರಿ ಅಲ್ವಾ ಇರೋದು. ಹೋಗಿ ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಎಲ್ಲರನ್ನೂ ನೋಡಿ ಕಣ್ಣು ತುಂಬಿಸ್ಕೊಂಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ ಶ್ರೀ ಕೃಷ್ಣ ಪರಮಾತ್ಮ ಕೇಳಬೇಕಾ, ಇವ್ರನ್ನಂತೂ ಮೀರ್ಸೋರು ಯಾರಿದ್ದಾರೆ ಹೇಳಿ. ಶ್ರೀಕೃಷ್ಣ ಪರಮಾತ್ಮನ ನೋಡಿ ಅವರ ಆಶೀರ್ವಾದ ತಗೊಂಡು ಅದಾದಮೇಲೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಇದ್ದರು. ಇನ್ನು ಹತ್ರದಲ್ಲೇ ನಮಗೆ ಶ್ರೀರಾಮನವಮಿ ಬೇರೆ ಬರ್ತಾ ಇದೆ ಅಲ್ವಾ, ಅದೆಲ್ಲ ನೋಡಿಕೊಂಡು ಈ ದೇವಸ್ಥಾನದೊಳಗೆ ಏನಕ್ಕಷ್ಟು ಸೈಲೆಂಟು ಮತ್ತು ಶಾಂತಿ, ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂದರೆ ಈ ದೇವಸ್ಥಾನನ ಪೂರ್ತಿ ಕಟ್ಟಿರೋದು, ಅದೇ ನನಗೆ ಅನಿಸೋ ಫೀಲಿಂಗ್ ಪ್ರಕಾರ, ನಾವು ಟೈಲ್ಸ್ಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಗ್ರಾನೈಟಿಂದ ಕಟ್ಟಿದ್ದಾರೆ. ಆ್ಯಂಡ್ ಆ ಕಲ್ಲಲ್ಲಿ ಅವ್ರು ಮಾಡಿರುವಂಥ ವಿನ್ಯಾಸ, ಡಿಸೈನ್ಸ್ಗಳಂತೂ ವಾವ್, ಸೂಪರ್. ನಾವು ಬಾಯಲ್ಲಿ ವರ್ಣನೆಯೂ ಸಹ ಮಾಡೋದಕ್ಕಾಗೋಲ್ಲ, ಯಾಕಂದರೆ ವರ್ಣನೆ ಮಾಡೋದಕ್ಕೆ ನಾವು ಕವಿಗಳು ಅಲ್ಲ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಒಂದು ಸೈಡು ಪೂರ್ತಿ ನವದೇವತೆಗಳು ಇದ್ದಾವೆ, ಅಂದರೆ ನವದುರ್ಗೆಯರು. ಅಲ್ಲಿ 9 ಹೆಣ್ಣು ದೇವತೆಗಳು ಒಂದು ಸೈಡಲ್ಲಿದ್ದಾವೆ. ಅದಾದಮೇಲೆ ಇನ್ನೊಂದು ಸೈಡಿಗೆ ಬರ್ತಿದ್ದಾಗೇ ನಮಗೆ 9 ನವಗ್ರಹ ದೇವತೆಗಳು, ಸೂರ್ಯ, ಚಂದ್ರ, ಶುಕ್ರ, ಬುಧ, ಗುರು, ಶನಿ, ಪ್ರತಿಯೊಂದು ನವದೇವತೆಗಳನ್ನು ಇದ್ದಾವೆ. ನವದೇವತೆಗಳು ಮತ್ತು ನವಗ್ರಹಗಳು ಎರಡನ್ನೂ ಸಹ ನಾವು ದರ್ಶನ ಮಾಡಿಕೊಂಡು ಮೆಟ್ಲು ಇಳಿದು ಕೆಳಗಡೆ ಬರ್ತಿದ್ದಾಗೇ ಫಸ್ಟ್ ಅಲ್ಲಿ ಅನ್ನದಾನಕ್ಕೆ ಪ್ರಸಾದ ಕೌಂಟರ್ ಇರುತ್ತೆ. ಅನ್ನದಾನ ನಡೆಯೋ ಟೈಮಲ್ಲಿ ಏನಾದರೂ ನಮ್ಮ ಕೈಲಾದಷ್ಟು ನಾವು ಕಾಣಿಕೆಯನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಸೊ ನಾವು ಕಾಣಿಕೆ ಕೊಟ್ಟು ಬಿಲ್ ಬರೆಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಬರ್ತಿದ್ದಾಗೇ ನನ್ನ ಆರಾಧ್ಯ ದೈವ ಗಣಪತಿ ಸಿಕ್ಕಿದ್ರು. ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆಡೆ ಬರ್ತಿದ್ದಾಗೇ ದೇವ್ರಿಗಿಂತ ದೇವಸ್ಥಾನನ ನೋಡೋದ್ರಲ್ಲೇ ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ದೇವಸ್ಥಾನನೆಲ್ಲ ಇನ್ನೊಂದು ರೌಂಡ್ ನೋಡಿಕೊಂಡು ಬಂದು ಮತ್ತೆ ಸಾಯಿಬಾಬಾಗೆ ಒಂದು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ. ನೋಡಿ ಯಾವ ರೀತಿಯಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನು ನೆಕ್ಸ್ಟ್ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬರ್ತಿದ್ದಾಗೇ ನೆಕ್ಸ್ಟ್ ನಮ್ಮ ಪಯಣ ಎಲ್ಲಿ ಗೊತ್ತಾ, ಉಜಿರೆಗೆ. ಏನಕಂದರೆ ನಾವು ಲಾಸ್ಟ್ ಟೈಮ್ ಅಂದರೆ ಈಗ ಒಂದು 3-4 ವರ್ಷದಿಂದ ಧರ್ಮಸ್ಥಳಕ್ಕೆ ಬಂದಾಗ ಉಜಿರೆಗೆ ಹೋಗಿ ದೇವಸ್ಥಾನನ ದರ್ಶನ ಮಾಡ್ಕೊಳೋದು ಮಿಸ್ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಈ ಸತಿ ಮಿಸ್ ಮಾಡ್ಕೊಬಾರ್ದು, ಇನ್ನು ಟೈಮ್ ಇದೆ ಅಂದ್ಬಿಟ್ಟು ಸ್ಟ್ರೈಟ್ ನಾವು ಉಜಿರೆಗೆ ಬಂದು ಹೋಗಿ ಶಿವನ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿ ಯಾವ ರೀತಿಯಾಗಿ ಹರಕೆ ಕಟ್ಕೊತಾರೆ, ಅದನ್ನು ತೀರಿಸೋದು ಯಾವ ರೀತಿಯಾಗಿ ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡು ಬಂದು. ಆ್ಯಂಡ್ ನೀವು ಅಷ್ಟೇ ಯಾರಾನ ನಿಮ್ಮ ಮನಸ್ಸಲ್ಲಿ ಬೇಡ್ಕೊಂಡು, ಅಂದರೆ ಮನೆ ಕಟ್ಟಬೇಕು, ಒಂದು ಆರೋಗ್ಯದ ವಿಚಾರಗಳಲ್ಲೇ ಆಗ್ಬೋದು, ಆ್ಯಂಡ್ ಅದ್ರ ಜೊತೆಗೆ ಮದುವೆ ಸೆಟ್ ಆಗ್ದಲೇ ಇರೋರಿಗೆ, ಮಕ್ಕಳು ಆಗ್ದಲೇ ಇರೋವಂಥವ್ರಿಗೆ, ಸಂತಾನ ಭಾಗ್ಯಕ್ಕೋಸ್ಕರ, ಆ್ಯಂಡ್ ಕಾರ್ ತೊಗೊಬೇಕು ಅನ್ನೋರು ಪ್ರತಿ ಒಬ್ರಿಗೂ ಸಹ ಇಲ್ಲಿ ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳು ಇರ್ತವೆ ಸಪ್ರೇಟಾಗಿ. ನಮ್ಮ ಏನು ಹರಕೆ ಇರುತ್ತೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹರಕೆ ಮಾಡಿಕೊಂಡು ಮನೆಗೆ ಬಂದು ಅದು ಹರಕೆ ತೀರಿದ ನಂತರ ನಾವು ಹೋಗಿ ಅಲ್ಲಿ ಮಣ್ಣಿನಲ್ಲಿ ಸಿಗುವಂಥ ಗೊಂಬೆಗಳನ್ನು ತಗೊಂಡೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಏನು ನಾವು ಪೂಜೆ ಮಾಡಿಸಿರ್ತೀವಿ ಅದನ್ನು ಇಲ್ಲೇ ದೇವಸ್ಥಾನದಿಂದ ಹೊರಗಡೆ ಹರಕೆ ಬನ ಅಂತ ಸಪ್ರೇಟಾಗಿದೆ. ಇಲ್ಲಿಗೆ ಬಂದು ನಾವು ಅದನ್ನು ಸಮರ್ಪಿಸ್ಬಿಟ್ಟು ದೇವ್ರಿಗೆ ಹೋಗೋದು. ಇಷ್ಟೇ ಸಿಂಪಲ್ ಐಡಿಯಾನೇ, ಸಿಂಪಲ್ಲಾಗೇ ಇರೋವಂಥದ್ದು, ಏನು ತುಂಬ ಹೆವಿಯಾಗಿ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅದನ್ನೆಲ್ಲ ನೋಡಿಕೊಂಡು ತಿಳ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಿದ್ದಾಗೇ ನೀವು ಯಾರನ್ನ ನೆಕ್ಸ್ಟ್ ಟೈಮ್ ಅಂಕಲ್ನ ತೋರಿಸ್ತಾ ಇದ್ದೀನಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ಮಡ್ಕ ಸೋಡಾನ ಟ್ರೈ ಮಾಡಬೇಕು. ನಮಗಂತೂ ತುಂಬ ಇಷ್ಟ ಆಯಿತು, ನಾನು ಕುಡಿದಿದ್ದು ಸಹ ಫಸ್ಟ್ ಟೈಮ್.
ಬಟ್ ಆದರೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಖಾರ ಖಾರ ಎಲ್ಲ ಇರುತ್ತಲ್ಲ, ಅದಕ್ಕೆ ನಾನು ಮನೆಗೆ ಬಂದಾದಮೇಲೆ ಟ್ರೈ ಮಾಡೋಣ ಅಂತ ಇದ್ದೀನಿ. ನೋಡೋಣ, ನಾನು ಟ್ರೈ ಮಾಡಿದ್ರೆ ಮನೇಲಿ ನಿಮಗೂ ಸಹ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗಳು ಮಡಿಕೆ ಸೋಡಾ ಕುಡಿಯೋಲ್ಲ ಅಂದ್ಬಿಟ್ಟು ಅವ್ರಿಗೆ ನಾರ್ಮಲ್ ಸೋಡಾ ತೊಗೊಂಡಿದ್ದು, ಸ್ವಲ್ಪ ಫ್ಲೇವರ್ ಥರ ಇರುತ್ತಲ್ಲ, ಅವ್ರಿಗೆ ಸ್ವಲ್ಪ ಓಕೆ ಕುಡಿಯುತ್ತಾರೆ ಅನ್ನೋ ಫೀಲಿಂಗಲ್ಲಿ. ಇಲ್ಲಾಂದರೆ ಅಲ್ಲಿ ಅವರು ಮಾಜಾ ಕೊಡಿಸ್ರಿ, ಅದು ಕೊಡಿಸ್ರಿ, ಇದು ಕೊಡಿಸ್ರಿ ಅಂತ ಜ್ಯೂಸ್ ಕಡೆಗೆ ನಿಂತಿದ್ರು, ಅದಕ್ಕೋಸ್ಕರ. ಆ್ಯಂಡ್ ಅಲ್ಲಿಂದ ಹೊರಗಡೆ ಬರ್ತಿದ್ದಾಗೇ ಒಂದೆರಡು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ರಿಟರ್ನ್ ಧರ್ಮಸ್ಥಳಕ್ಕೆ ಹೊರಟು. ಮನೆಯಿಂದ ತಂದಿರೋವಂಥ ಒಂದಷ್ಟು ಕುರುಕು ಮರುಕು ಅನ್ನೋ ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಹೋಗಿ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೈಟ್ ಆಗಿತ್ತಲ್ಲ, ಒಂದು 8 ಗಂಟೆ ಅಷ್ಟೊತ್ತಿಗೆ ಬಂದು ಧರ್ಮಸ್ಥಳದಲ್ಲಿ ನೈಟ್ ಊಟನ ನಾವು ಮುಗಿಸ್ಕೊಂಡು, ನೈಟ್ ಊಟ ಮುಗಿಸ್ಕೊಂಡು ಮತ್ತೆ ಹೋಗಿ ರೂಮಲ್ಲಿ ನೈಟ್ ಸಂಪೂರ್ಣವಾಗಿ ಖುಷಿಯಿಂದ ನೆಮ್ಮದಿಯಾಗಿ ನಿದ್ದೆ ಬಂತಪ್ಪ ನನಗಂತೂ. ಬೆಳಗ್ಗೆ ಎದ್ದು 5 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಎಲ್ಲರನ್ನೂ ಎಬ್ಬಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ನನ್ನ ಮಗಳಿಗೂ ರೆಡಿ ಮಾಡಿಕೊಂಡು ತುಲಾಭಾರ ಇತ್ತಲ್ಲ, ಅದಕ್ಕೋಸ್ಕರ ಇವತ್ತು 7:30ಗೆ ಬಂದು ಟಿಕೆಟ್ ತೊಗೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ನಮಗಿಂತ ಮುಂಚೆ ತುಂಬ ಜನ ಬಂದು ಆಲ್ರೆಡಿ ಕೂತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಬೆಲ್ಲನ ಮನೆಯಿಂದನೇ ತಂದಿದ್ದ ಕಾರಣದಿಂದ ಇಲ್ಲಿ ನಾವು ಬೆಲ್ಲದ್ದೇನು ಅವ್ರು ನಮ್ಗೆ ಅಮೌಂಟ್ ಹಾಕಿಲ್ಲ. ನಮಗೆ ನಮ್ಮ ಮಗಳು ಏಜಿನ ತಕ್ಕನಾಗಿ ಎಷ್ಟು ವೆಯ್ಟ್ ಇದ್ದಾರೆ ಅನ್ನೋ ತಕ್ಕನಾಗಿ ಅವ್ರು ಅಮೌಂಟ್ ತಗೊತಾರೆ ಅಂತ ಅನಿಸುತ್ತೆ. ಕ್ಲಿಯರಾಗಿ ಗೊತ್ತಿಲ್ಲ, ನಾನು ಅದನ್ನೆಲ್ಲ ಡೀಟೇಲಿಂಗಾಗಿ ಇನ್ಫಾರ್ಮೇಷನ್ಸ್ ತೊಗೊಳ್ಲಿಲ್ಲ. ನಮಗೆ 300 ರುಪೀಸ್ ಆಗಿತ್ತು, ನಾವು ಮನೆಯಿಂದನೇ ಬೆಲ್ಲ ತೊಗೊಂಬಂದಿದ್ದಕ್ಕೆ. ಆ್ಯಂಡ್ ತುಲಾಭಾರ ನಾನು ಏಂತಕ್ಕೆ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅಂದರೆ, ನಮಗೆ ಸ್ಟ್ರಿಕ್ಟಾಗಿ ಫಸ್ಟೇ ಹೇಳ್ಬಿಟ್ಟಿದ್ರು ಒಳಗಡೆ ಫೋನ್ನ ಯೂಸ್ ಮಾಡೋಂಗಿಲ್ಲ ಅಂತ. ಅದಕ್ಕೋಸ್ಕರ ಸುಮ್ಮನೆ ಏಂತಕ್ಕೆ ಚಾನ್ಸ್ ತೊಗೊಂಡು ಬೈಸ್ಕೊಳೋದು ಅಂದ್ಬಿಟ್ಟು ನಾನು ಫೋನ್ ಏನು ಯೂಸ್ ಮಾಡಲಿಲ್ಲ. ಹೋಗಿ ತುಲಾಭಾರ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಸ್ಟ್ರೈಟಾಗಿ ನಾವು ಬಂದು ಕಾರ್ ಹತ್ಕೊಂಡು ಇರ್ಮೈ ವಾಟರ್ ಫಾಲ್ಸ್ ಕಡೆ ಹೊರಟು. ಟಿಫನ್ನು ಸಹ ಮಾಡಲಿಲ್ಲ, ಹಂಗೂ ಉಜ್ರೆ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಒಂದು ಹೋಟ್ಲಲ್ಲಿ ನಿಲ್ಲಿಸ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ತೊಗೊಂಡಿದ್ದು ಏನೂ ತಿನ್ನೋಕ್ಕೂ ಆಗಲಿಲ್ಲ, ಚೆನ್ನಾಗೂ ಇರಲಿಲ್ಲ. ಹಾಗೆ ಬಿಟ್ಬಿಟ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಏನೋ ವಾಟರ್ ಫಾಲ್ಸ್ ನೋಡೋಣ ಹೇಗಿರುತ್ತೆ ಅಂತ ಬಂದು. ಏನಕ್ಕೆ ಈ ವಾಟರ್ ಫಾಲ್ಸ್ಗೆ ಬಂದಿದ್ದು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಡುವೆ ನೋಡಿ 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 ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು ಕಂಗೂರು. ಏಂತಕ್ಕೆ ಅಂತೀರಾ, ಇನ್ಸ್ಟಾಗ್ರಾಮಲ್ಲಿ ಓದೋರೆಲ್ಲ ಮಳೆಗಾಲದಲ್ಲಿ ಹೋಗಿದ್ರೇನೋ ಅಷ್ಟು ನೀರೆಲ್ಲ ಚೆನ್ನಾಗಿತ್ತು. ನಾವು ಹೋಗಿರೋದು ಬೇಸಿಗೆಯಲ್ಲಿ ನೀರಿರುತ್ತಾ, ಬಟ್ ಓಕೆ ತುಂಬ ಕಮ್ಮಿ ಇತ್ತು ಅಂತ ಏನು ಹೇಳೋಂಗಿಲ್ಲ, ಚೆನ್ನಾಗಿತ್ತು. ಹೋಗಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ವಾ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು 2 ಕಿಲೋಮೀಟರ್ ನಮ್ಮ ಕಾರ್ ಹೋಗೋದಿಲ್ಲ, 2 ಕಿಲೋಮೀಟ್ರು ಹಿಂದೆನೇ ನಿಲ್ಲಿಸ್ಬೇಕು. ಆ್ಯಂಡ್ 1.5 ಕಿಲೋಮೀಟ್ರು ಅಲ್ಲೇ ಪ್ರೈವೇಟ್ ಒಂದು ಗಾಡಿ ಇರುತ್ತೆ, ವ್ಯಾನು, ಆ ಗಾಡಿಯಲ್ಲೇ ನಾವು ಹೋಗಬೇಕು, ಇಲ್ಲಾಂದರೆ ನಡ್ಕೊಂಡು ಹೋಗಬೇಕು. ಈ ಗಾಡಿಗೆ ನಾವು ಅಪ್ ಆ್ಯಂಡ್ ಡೌನ್ 500 ರುಪೀಸ್ ತೊಗೊತಾರೆ. ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ರಿಟರ್ನ್ ಕರ್ಕೊಂಬಂದು ನಮ್ಮ ಕಾರ್ ಹತ್ರಕ್ಕೆ ಬಿಡ್ತಾರೆ. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ 50 ರುಪೀಸ್ ಪೇ ಮಾಡಬೇಕು. ಆ್ಯಂಡ್ ಎಕ್ಸ್ಟ್ರಾ ಇನ್ನೊಂದೇನು ಅಂದರೆ, ಅಲ್ಲಿ ಒಬ್ರಿಗೆ 50 ರುಪೀಸ್ ಎಂಟ್ರಿ ಫೀಸ್ ಅನ್ನೋದು ಇರುತ್ತೆ. ಇರ್ಮೈ ವಾಟರ್ ಫಾಲ್ಸ್ಗೆ ಹೋಗ್ತೀವಿ ಅಂದರೆ ನಾವು 500, 550 ಆ್ಯಂಡ್ ನಾವು ಎಷ್ಟು ಜನ ಹೋಗ್ತೀವಿ ಅರೌಂಡ್ ಒಂದು 700ರಿಂದ 1000 ರುಪೀಸ್ ಖರ್ಚು ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟು ಖರ್ಚು ಮಾಡಿಕೊಂಡು ನಾವು ಹೋದ್ರೂ ನೀರೇನೋ ತುಂಬ ಜಾಸ್ತಿ ಇರುತ್ತೆ ಅನ್ನೋ ಫೀಲಿಂಗಲ್ಲಿ ಅಲ್ಲೋದ್ಮೇಲೆ ಸ್ವಲ್ಪ ಡಿಸಪಾಯಿಂಟ್ ಸ್ಟಾರ್ಟಿಂಗಲ್ಲಿ ಆಯಿತು. ಬಟ್ ಓಕೆ, ಎಷ್ಟಿದ್ರೇನು ನೀರು, ಜನ ಕಮ್ಮಿ ಇದ್ದರು. ನಾವು ಬೆಳಗ್ಗೆನೇ ಒಂದು 9 ಗಂಟೆ 9:30 10 ಗಂಟೆ ಅಷ್ಟೊತ್ತಿಗೆ ಹೋಗಿದ್ರಿಂದ ಜನನೂ ಕಮ್ಮಿ ಇದ್ದರು. ಆಮೇಲೆ ಜನನೂ ಬರೋದಕ್ಕೆ ಸ್ಟಾರ್ಟ್ ಆದರು. ಬಟ್ ಆದರೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವು. ನನ್ನ ಮಗಳನ್ನಂತೂ ಒಂದು 3 ಸತಿ ಮುಳುಗಿಸಿದ್ದು. ಆ್ಯಂಡ್ ನಾವು ಎಷ್ಟೇ ಮಾಲ್ಗಳಿಗೆ ಹೋದ್ರೂ ಸಹ ಈ ಥರ ಏನೋ ಫ್ರೀಯಾಗಿ ಬ್ಲೀಚ್ ಎಲ್ಲ ಯಾರು ಮಾಡ್ತಾರೆ ಅಲ್ಲಿ ನೋಡಿ. ನಮಗೆ ಆ ಮೀನುಗಳು ಬಂದು ಸ್ಟಾರ್ಟಿಂಗು ಮುತ್ಕೊಡುವಾಗ ನನಗಂತೂ ಹೆಂಗಾಗ್ತಾಯಿತ್ತು ಅಂತೀರಾ. ನಮ್ಮ ಅಮ್ಮಗೂ ನೀರು ಅಂದರೆ ಭಯ, ಇಷ್ಟು ಬಂದು ನಿಂತಿರೋದೇ ಹೈಯೆಸ್ಟ್ ಅವರು. ನನ್ನಂತೂ ಮುಳುಗಿಸಿದ್ರು ಅಂದರೆ ನೀರಲ್ಲೇನು ಕಮ್ಮಿ ಮುಳುಗಿಸಿಲ್ಲ, ಅದು ಎಷ್ಟು ನೀರು ಕುಡ್ದಿದ್ದೇನೋ ಗೊತ್ತಿಲ್ಲ, ಅಷ್ಟು ಅಯ್ಯೋ ಅನಿಸಿದ್ರು ನನ್ನ ತಮ್ಮನೂ ನಮ್ಮ ಯಜಮಾನರು. ಬಟ್ ಓಕೆ, ಅಲ್ಲಿಂದ ನಾವು ಒಂದು 12 ಗಂಟೆ ಅಷ್ಟೊತ್ತಿಗೆ ಹೊರಟು ಬಂದು ಮತ್ತು ಯಾರು ನಮ್ಮನ್ನ ಪಿಕ್ ಮಾಡಿ ಬಿಟ್ಟಿದ್ರಲ್ಲ ಅವರೇ ಕರ್ಕೊಂಡೋಗಿ ನಮ್ಮ ಕಾರ್ ಹತ್ರ ಬಿಟ್ಟರು. ಆ್ಯಂಡ್ ಅಲ್ಲಿಂದ ನಾವಲ್ಲಿಂದ ಧರ್ಮಸ್ಥಳಕ್ಕೆ ಬಂದು ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ನಾವು ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊರಟು. ಅಲ್ಲಿಂದ ಆನ್ ದ ವೇ ಹೋಗ್ತಾ ಇಲ್ಲಿ ಫುಲ್ ಜಾರ್ ಸೋಡಾ ಮಾಡ್ತಾಯಿದ್ರು, ಸಖತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಆ್ಯಂಡ್ ಹಾಗೆ ನಾವು ತಂದಿದ್ದು ಪೈನಾಪಲ್ನ ಕಟ್ ಮಾಡಿಸ್ಕೊಂಡು ತಾಟಿಲಿಂಗ್ ಇತ್ತು, ತಾಟಿಲಿಂಗನ್ನು ತೊಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸೌತ್ ಕಡ್ಕ ಗಣಪತಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಸೌತ್ ಕಡ್ಕ ಗಣಪತಿಗೂ ಅಷ್ಟೇ ನಾವು ಇದ್ದೇ ಫಸ್ಟ್ ಟೈಮ್ ಬರ್ತಾ ಇರೋದು.
ಇಲ್ಲಿ ಬರ್ತಿದ್ದಾಗೇ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತಿದ್ದೋ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಆ್ಯಂಡ್ ಅಲ್ಲಿ ನಮ್ಮ ದಿನ ಹೇಗಿತ್ತು ಏನಿಲ್ಲ ಪೂಜೆ ಮಾಡಿಸ್ತೋ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಥ್ಯಾಂಕ್ ಯು ಫಾರ್